1994ರಲ್ಲಿ ಅವತ್ತಿನ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ಸಂಸತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸ್ವರ್ಗೀಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಹರಿಹರಕ್ಕೆ ಬಂದಿದ್ದರು. ಹರಿಹರಕ್ಕೆ ಬಂದಾಗ ಅಲ್ಲಿಯ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಬಂದಾಗ ನಾವೊಂದಿಷ್ಟು ಜನ ಕಾರ್ಯಕರ್ತರು ಪ್ರಮುಖರೆಲ್ಲರೂ ಹರಿಹರಕ್ಕೆ ಹೋಗಿದ್ವಿ. ಹರಿಹರಕ್ಕೆ ಹೋದ ಸಂದರ್ಭದಲ್ಲಿ ಅವರು ಹರಿಹರದಿಂದ ಬೆಂಗಳೂರಿಗೆ ಹೋಗುವವರಿದ್ದರು. ಅವತ್ತು ಅವರೊಟ್ಟಿಗೆ ಪ್ರವಾಸ ಮಾಡ್ತಿದ್ದಂಥವರು ಹಿರಿಯರಾಗಿರುವಂಥ ಸನ್ಮಾನ್ಯ ಡಿ.ಎಸ್. ಶಂಕರಮೂರ್ತಿಗಳಿದ್ದರು. ಅದರ ಕಾರಣಾಂತರದಿಂದ ಅವರು ನಮ್ಮಲ್ಲೇ ಯಾರಾದರೂ ಒಬ್ಬರಿಗೆ ನೀವು ಬೆಂಗಳೂರಿಗೆ ಅಟಲ್ಜಿ ಅವರ ಜೊತೆಗೆ ಹೋಗಿ ಅವರನ್ನು ವಿಮಾನ ಹತ್ತಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳಿದರು. ನಮ್ಮ ಹಿರಿಯರೆಲ್ಲ ಕೂತು ಯೋಚನೆ ಮಾಡಿದಾಗ ನನ್ನ ಪೂರ್ವಜನ್ಮದ ಪುಣ್ಯವೋ ಏನೋ ಆಕಸ್ಮಿಕವಾಗಿ ನನಗೆ ಅವರೊಟ್ಟಿಗೆ ಪ್ರಯಾಣ ಮಾಡುವಂಥ ಒಂದು ಸುಯೋಗ ನನಗೆ ದೊರಕಿತ್ತು. ಅಟಲ್ಜಿ ಅವರು ದಾವಣಗೆರೆಯ ಮಾರ್ಗದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಾನು ಅಟಲ್ಜಿ ಅವರಿಗೆ ದಾವಣಗೆರೆಯ ಬಗ್ಗೆ ಮತ್ತು ನೀವು ಮತ್ತೊಮ್ಮೆ ಇಲ್ಲಿಗೆ ಬರ್ತೀರಿ ಅನ್ನುವ ಆಶಯವನ್ನು ಹೇಳ್ತಾ ನಾನು ಅವರೊಟ್ಟಿಗೆ ಪ್ರಯಾಣ ಮಾಡಿದೆ. ಅಟಲ್ಜಿಯವರ ಮಾನವೀಯ ಗುಣಗಳು ಹೇಗಿತ್ತಂದರೆ, ದಾರಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಏನು ಪೊಲೀಸರ ಪೈಲಟ್ ಏನಿತ್ತು ಮಧ್ಯದಲ್ಲಿ ಅವರನ್ನು ನಿಲ್ಲಿಸಿ ಅವರುಗಳನ್ನು ಪೊಲೀಸ್ ಅಧಿಕಾರಿಗಳನ್ನು ನೀವು ಯಾಕೆ ರಾತ್ರಿ ಅಡಿ ನಿದ್ದೆಗೆಡ್ತೀರಿ, ನೀವು ಮನೆಗೆ ಹೋಗಿ ನಿಶ್ಚಿಂತೆಯಿಂದ ಮಲಗಿ ಅಂತ ಅವರಿಗೆ ಪೊಲೀಸರು ಹೋಗಿ ತಯಾರಿರಲಿಲ್ಲ. ಆದರೂ ಸಹಿತನೂ ಅಟಲ್ಜಿಯವರು ಅವರನ್ನು ಸಮಾಧಾನ ಮಾಡಿ ಕಳಿಸ್ಕೊಟ್ರು. ಅಲ್ಲಿಂದ ನಾವು ಕುಮಾರ ಕೃಪಾ ಗೆಸ್ಟ್ ಹೌಸಿಗೆ ಹೋದ್ವಿ. ಮಾರನೇ ದಿವಸ ಅಟಲ್ಜಿಯವರು ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಮಾಡೋರಿದ್ದರು. ಅವರು ಅವತ್ತಿನ ನಮ್ಮ ಕರ್ನಾಟಕದ ನಾಯಕರಾಗಿದ್ದಂಥ ಅನಂತಕುಮಾರ್ ಅವರ ಜೊತೆಗೆ ಮಾತುಕತೆಯನ್ನು ಮಾಡಿ ಅಲ್ಲಿಂದ ಅವರು ತೆರಳೋರು. ಅನಂತಕುಮಾರ್ ಅವರು ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಡಾಕ್ಟರ್ ವಾಮನಾಚಾರ್ಯ ಅವ್ರ ಜೊತೆಗೆ ಬಂದರು. ಅವರೊಡನೆ ಒಂದು 10-15 ನಿಮಿಷಗಳ ಕಾಲ ಮಾತುಕತೆಯನ್ನು ಮಾಡಿದರು. ನಮ್ಮ ಅಪೇಕ್ಷೆ ಇತ್ತು ಅಟಲ್ಜಿಯವರು ಅವತ್ತು ದಾವಣಗೆರೆಯ ವಿಧಾನಸಭಾ ಕ್ಷೇತ್ರದ ಪ್ರಚಾರಕ್ಕೆ ಬರಬೇಕು ಅನ್ನುವಂಥ ನಮ್ಮ ಹಂಬಲ ಇತ್ತು. ನಾನು ಅದನ್ನು ಅನಂತಕುಮಾರ್ ಅವರ ಬಳಿಯನ್ನು ಪ್ರಸ್ತಾಪ ಮಾಡಿದ್ದೆ ಅದನ್ನು. ಆದರೆ ಅವತ್ತು ಸನ್ಮಾನ್ಯ ಅಟಲ್ಜಿ ಅವರಿಗೆ ಆರೋಗ್ಯದ ಸಮಸ್ಯೆ ಇದ್ದ ಕಾರಣದಿಂದಾಗಿ ಅವರು ಅವತ್ತು ಬರಲಿಕ್ಕಾಗಲಿಲ್ಲ. ಅವರು ವಿಮಾನ ಹತ್ತುವ ಮುಂಚೆ ನನಗೆ ಇವತ್ತಿಗೂ ನನ್ನ ಮೇಲೆ ತುಂಬ ಪರಿಣಾಮ ಬೀರಿರುವಂಥ ಸಂಗತಿ ಅಂತಂದರೆ, ಅಷ್ಟು ಎತ್ತರದ ವ್ಯಕ್ತಿಯಾಗಿದ್ದರೂ ಸಹ ಸಾಮಾನ್ಯ ಕಾರ್ಯಕರ್ತರ ಬಗ್ಗೆ ಅವರ ಅಭಿಪ್ರಾಯ ಏನಿತ್ತು ಅಂಥೇಳಿ ಅವರು ಅನಂತಕುಮಾರ್ ಅವರು ಹೇಳಿದರು. ನನ್ನನ್ನು ಕಡೆ ತೋರಿಸ್ತಾ ಇವನು ರಾತ್ರಿ ಅಡಿ ನಿದ್ದೆ ಮಾಡಿಲ್ಲ, ದಯವಿಟ್ಟು ಇವನನ್ನು ಸುರಕ್ಷಿತವಾಗಿ ಅವ್ರ ಊರಿಗೆ ಕಳಿಸ್ಕೊಡಿ ಅಂತ ಹೇಳಿದ್ರು. ಅವ್ರು ಇದನ್ನು ಹೇಳೋ ಅವಶ್ಯಕತೆ ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅವ್ರು ಹೇಳದೇ ಇದ್ದರೂ ಯಾರು ಏನೂ ಅನ್ಕೋತಿರ್ಲಿಲ್ಲ. ಆದರೆ ಆ ಎತ್ತರದಲ್ಲಿ ಸ್ಥಾನದಲ್ಲಿ ಇದ್ದಾಗೂ ಸಹ ಸಾಮಾನ್ಯ ಕಾರ್ಯಕರ್ತರ ಬಗ್ಗೆ ಅವರಿಗಿದ್ದ ಕಾಳಜಿ, ಕಳಕಳಿ ಇದು ಬಹುಶಃ ನನ್ನ ಮೇಲೆ ತುಂಬ ಅಗಾಧವಾದ ಪರಿಣಾಮವನ್ನು ಬೀರಿದೆ ನನ್ನ ಮೇಲೆ. ಧನ್ಯವಾದ.